ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ 17ನೆಯ ಎಪಿಸೋಡ್ P2 ಅಂದರೆ ಭಾಗ 2ರಲ್ಲಿ ಸುಮಾರು 247ನೇ ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಲಾಗಿತ್ತು. ಇದೀಗ 18ನೆಯ ಎಪಿಸೋಡ್ ಪ್ರಾರಂಭಗೊಳ್ಳುತ್ತದೆ 248ನೆಯ ಪ್ರಶ್ನೆಯಿಂದ. ಏನು ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ಹೋಗೋಣ ಅಂತ ಸತ್ಯಭಾಮಿ ಹೇಳಿದ ಮಾತಿಗೆ ಕೃಷ್ಣ ಅದನ್ನು ಗರುಡಿನಿಂದ ಎತ್ತಿಸಿ ಕಿತ್ತಿಸಿ ಇರಿಸಿದ್ದಾನೆ. ಯುದ್ಧ ಪ್ರಾರಂಭ ಆಯಿತು. ದೇವತೆಗಳೆಲ್ಲ ಬಂದರು. ಯಾರಲ್ಲಿ ಯುದ್ಧಕ್ಕೆ ಬಂದಿದ್ದರು? ಕುಬೇರ, ವರುಣ, ವಾಯು, ನಿವೃತ್ತಿ, ಅಗ್ನಿ, ಶಿವ, ಇಂದ್ರ ಮುಂತಾದವರು ಲೋಕಪಾಲಕ ದೇವಗಣದೊಂದಿಗೆ ಯುದ್ಧಕ್ಕೆ ಬಂದಿದ್ದರು. ಸತ್ಯಭಾಮೆಯ ಬಾಣದ ಏಟನ್ನು ಸಹಿಸದೆ ಎಲ್ಲರೂ ಸೋತು ಓಡಿ ಹೋಗಿದ್ದಾರೆ. ಗರುಡ ಬಲ ಹರವು, ಹರಿಸರ್ವೋತ್ತಮತ್ವ ಅರಿವು. ಕೃಷ್ಣನ ವಿರುದ್ಧ ಯುದ್ಧಕ್ಕಾಗಿ ಶಿವನು ನಂದಿವಾಹನನಾಗಿ ಆಗಮಿಸಿದ್ದನು. ಗರುಡನು ನಂದಿಯ ಕೊಂಬುಗಳನ್ನು ಹಿಡಿದು ಶಿವನ ಸಹಿತವಾಗಿ 100 ಬಿಲ್ಲಿನಷ್ಟು ದೂರ ಎಸೆದು ಬಿಟ್ಟನು. ಗರುಡನ ಸಾಮರ್ಥ್ಯವೇ ಇಷ್ಟ ಆಗಿದ್ದರೆ ಗರುಡ ವಾಹನನ ಸಾಮರ್ಥ್ಯ, ಕೃಷ್ಣನ ಸಾಮರ್ಥ್ಯ ಎಷ್ಟಿದ್ದಿರಬಹುದು? ಹಾಗಾಗಿ ಹರಿಯು ಸರ್ವೋತ್ತಮ ಎಂದಿರುವ ಮಾತು ಸ್ಮರಣಾರ್ಹವಾಗಿದೆ. 100 ಬಿಲ್ಲಿನಷ್ಟು ದೂರ ಎತ್ತಿ ಒಗೆದ ನಂದಿ ಸಹಿತವಾಗಿ ಶಿವನ ಗರುಡ ಅಂತ ವಿಷಯ ಬಂತು. ಒಂದು ಬಿಲ್ಲಿನ ಅಳತೆ ಎಷ್ಟು? 4 ಹಸ್ತ ಅಥವಾ 4 ಮೊಳಗಳು. ಇದಕ್ಕೆ ಆಧಾರ ಏನು? ಚತುರ್ಹಸ್ತೋ ಧನುರ್ದಂಡ ಧನುರ್ಧನ್ವಂತರಂ ಯುಗಂ, ವೈಜಯಂತಿ ಕೋಶ ಇದು. ಹಾಗಾಗಿ 4 ಮೊಳ ಅಥವಾ ಒಂದು ಬಿಲ್ಲಿನ ಅಳತೆ ಅಂತ ಹೇಳ್ತಕ್ಕಂಥ ಕ್ರಮ. ಸೋತು ಓಡುತ್ತಿದ್ದ ಇಂದ್ರನಿಗೆ ಸತ್ಯಭಾಮೆ ಏನಂದಳು? ಗಂಡನ ಪರಾಕ್ರಮದಿಂದ ಕೊಬ್ಬಿದ ಶಚಿಯು ನಿನ್ನನ್ನು ಅವಮಾನಿಸದೆ ಇರಲಾರಳು. ನಿನ್ನನ್ನು ಅವಮಾನಿಸ್ತಾಳೆ, ಓಡಿ ಹೋಗಬೇಡ, ನಿಲ್ಲು ಇಂದ್ರ ಎಂದು ಮುಂತಾಗಿ ಸತ್ಯಭಾಮೆ ಇಂದ್ರನಿಗೆ ಹೇಳಿದಳು. ಇಂದ್ರನು ಕ್ಷಮೆ ಯಾಚಿಸಿದ. 3 ಲೋಕದೊಡೆಯನ ಮುಂದೆ ಯಾರು ಸೋಲದೇ ಇರುತ್ತಾರೆ? ಕರು ಹಾಲು ಕುಡಿಯುವಾಗ ಆ ಆಕಳಿನ ಕೆಚ್ಚಲಿಗೆ ಗುದ್ದುವಂತೆ ನಿಮ್ಮೊಡನೆ ನಮ್ಮದು ಕೂಡ ಹುಡುಗಾಟ. ಪಾರಿಜಾತಾದಿಗಳೆಲ್ಲವೂ ನಿನ್ನದೇ ಪ್ರಭು. ಪಾರಿಜಾತವನ್ನು ತೆಗೆದುಕೊಂಡು ಹೋಗೋದು ಬೇಡ ಅಂತ ಯಾಕೆ ವಿರೋಧ ಮಾಡಿದೆ ಅಂದರೆ, ಸ್ವರ್ಗಲೋಕದ ಸಂಪತ್ತು ಭೂಲೋಕಕ್ಕೆ ಬಂದುಬಿಟ್ರೆ ಭೂಲೋಕ ಸ್ವರ್ಗಲೋಕ ಈಕ್ವಲ್ ಆಗಿಬಿಡ್ತದೆ. ಏನು ವಿಶೇಷ ಉಳಿಯುವುದಿಲ್ಲ ಭೂಲೋಕಕ್ಕಿಂತ ಸ್ವರ್ಗಲೋಕದಲ್ಲಿ. ಹಾಗಾಗಿ ಸ್ವರ್ಗಕ್ಕೆ ಬರಲಿಕ್ಕೆ ಯಾರು ಪ್ರಯತ್ನ ಯಾಗಾದಿಗಳನ್ನು ಮಾಡತಕ್ಕಂಥದ್ದು ಮತ್ತಿನ ಪ್ರಯತ್ನವು ಏನೂ ಮಾಡೋದೇ ಇಲ್ಲ. ಅಲ್ಲಿಯೇ ಎಲ್ಲ ವೈಭವ ಇದೆ ಭೂಲೋಕದಲ್ಲೇನೆ. ಹೀಗೆ ಇವತ್ತೆಲ್ಲ ದೊಡ್ಡ ದೊಡ್ಡ ಮಾಲ್ಗಳು ಅಲ್ಲಲ್ಲಿ ಪ್ರಾರಂಭ ಆಗಿದೆ. ಈಗೆಲ್ಲ ಹಳ್ಳಿಯ ಅಥವಾ ತಾಲೂಕು ಪ್ಲೇಸ್ನಲ್ಲಿ ಓಣಿಗೆ ಮೊದಲೆಲ್ಲ ದೊಡ್ಡ ಪದಾರ್ಥ ತರಲಿಕ್ಕೆಲ್ಲ ಬೆಂಗಳೂರಿಗೋ ಮೈಸೂರಿಗೋ ಬೆಳಗಾಮಿಗೋ ದೊಡ್ಡ ಸಿಟಿಗೆ ಹೋಗ್ತಿದ್ರು. ಈಗ ಅವಶ್ಯಕತೆ ಇಲ್ಲ, ಎಲ್ಲ ಅಲ್ಲೇ ಪಕ್ಕದಲ್ಲಿ ಸಿಗ್ತದೆ. ಹಾಗೆ ಇಲ್ಲೇ ಪಕ್ಕದಲ್ಲೇ ಮಾಲ್ನಲ್ಲೇ ಸಿಗ್ತಿರುವಾಗ ಮತ್ತ್ಯಾಕೆ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿ ಅಲಕ್ಷ್ಯವನ್ನು ಮಾಡುವಂತೆ, ಹಾಗೆ ಸ್ವರ್ಗದ ಸೌಂದರ್ಯ ವೈಭವ ಎಲ್ಲ ಭೂಲೋಕದಲ್ಲಿಯೇ ಲಭ್ಯವಿದ್ದರೆ ಸ್ವರ್ಗದ ಆಸಕ್ತಿ ಆಕರ್ಷಣೆ ಕಮ್ಮಿ ಆಗಿಬಿಡುತ್ತದೆ ಅಂತ ಕಾರಣಕ್ಕೋಸ್ಕರ ನಾನು ವಿರೋಧ ಮಾಡಿದ್ದೀವಿ ವಿನಃ ಎಲ್ಲವೂ ನಿನ್ನದೇ ಪ್ರಭು, ಕ್ಷಮಿಸಿ ಅನುಗ್ರಹ ಮಾಡುವಂತ ಭಗವಂತನನ್ನು ಬೇಡಿದ್ದಾನೆ. ಇಬ್ಬರಲ್ಲಿ ಕ್ಷಮೆ ಕೇಳಿದ ಸತ್ಯಭಾಮಿ ಮತ್ತು ಕೃಷ್ಣನಲ್ಲಿ. ಕೃಷ್ಣನ ಸಮಾಧಾನ ಏನು ಹೇಳಿದ ಆವಾಗ? ನೋಡು ಇಂದ್ರ, ನಾನು ಭೂಲೋಕದಲ್ಲಿರುವವರೆಗೆ ಈ ಪಾರಿಜಾತ ವೃಕ್ಷ ಭೂಮಿಯಲ್ಲಿ ಇರ್ತದೆ. ನಾನು ಭೂಮಿಯನ್ನು ತ್ಯಜಿಸಿದ ಕೂಡಲೇ ಪಾರಿಜಾತ ವೃಕ್ಷ ಪುನಃ ಸ್ವರ್ಗ ಬಂದು ಸೇರಿಕೊಳ್ಳುತ್ತದೆ, ಚಿಂತೆ ಮಾಡಬೇಡ ಅಂತ ಅವನಿಗೆ ಸಮಾಧಾನ ಮಾಡಿ ಪಾರಿಜಾತವನ್ನು ತಗೊಂಡು ಬಂದು ಸತ್ಯಭಾಮೆಯ ಅಂಗಳದಲ್ಲಿ ಅದನ್ನು ಭಗವಂತ ಇರಿಸಿದ್ದಾನೆ. ರುಕ್ಮಿಣಿಯೂ ಸೇರಿದಂತೆ ಎಲ್ಲ ದ್ವಾರಕಾವಾಸಿಗಳು ಬಂದರು ಸತ್ಯಭಾಮೆಯ ಮನೆ ಅಂಗಳದ ಪಾರಿಜಾತ ವೃಕ್ಷವನ್ನು ನೋಡಲಿಕ್ಕೆ ಅಂತ. ನೋಡಿದರೂ ಏನು ವೈಭವ, ಬೊಬ್ಬ ಆನಂದ ಎಲ್ಲರೂ ಕೂಡ ಪಟ್ಟಿದ್ದಾರೆ. ಶುಕಮುನಿಗಳು ಇನ್ನೊಂದು ವಿವರಿಸಿದರು. ಕೃಷ್ಣನು ಶಿವನಿಂದ ವರ ಪಡೆದು ಶಿವನಿಂದಲೇ ಹಿಂದೆ ಸುಟ್ಟು ಹೋಗಿದ್ದ ಮನ್ಮಥನನ್ನು
ರುಕ್ಮಿಣಿಯಲ್ಲಿ ಮಗನನ್ನಾಗಿ ಪಡೆದನು ಎಂದು ವಿವರಿಸಿದರು. ಹಿಂದೊಮ್ಮೆ ದೇವಾಸುರ ಯುದ್ಧ ನಡೆಯಬೇಕಾಗಿತ್ತು. ದೇವಾಸುರ ದೇವತೆಗಳ ಸೈನ್ಯಕ್ಕೆ ಷಣ್ಮುಖ ಸೇನಾಪತಿಯಾಗಿ ಬರಬೇಕಾಗಿತ್ತು. ಪಾರ್ವತಿ ಪರಮೇಶ್ವರ ಮುಖಾಂತರ ಅವನು ಉತ್ಪತ್ತಿ ಆಗಬೇಕಾಗಿತ್ತು. ಆದರೆ ಪರಮೇಶ್ವರ ತಪಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವನ ಮನಸ್ಸನ್ನು ವಿವಾಹದ ಕಡೆಗೆ ತಿರುಗುವಂತೆ ಮಾಡಬೇಕು ಅಂತ ಹೇಳಿ ಮನ್ಮಥನ ಕಳಿಸ್ಕೊಡ್ತಾರೆ ದೇವತೆಗಳೆಲ್ಲ. ಅಲ್ಲೆಲ್ಲ ಹೋಗಿ ವಸಂತಕಾಲ ಹೂಬಾಣ ಪ್ರಯೋಗ, ಮನೋಭಿಮಾನಿ ಮಹಾದೇವರನ್ನು ಮನಸ್ಸನ್ನೇ ಪರಿವರ್ತಿಸ್ತಕ್ಕಂಥ ರೀತಿಯೊಳಗೆ ಪ್ರಯತ್ನವನ್ನೇನು ಮಾಡಿದ. ತಪಸ್ಸಿನಲ್ಲಿದ್ದರು ಮಹಾದೇವರು. ಸಿಟ್ಟು ಬಂತು. ಏನು ಮೂರನೇ ಕಣ್ಣನ್ನು ತೆರೆದರು. ಆ ಅನಂಗ ಅಂದರೆ ಮನ್ಮಥ ಸುಟ್ಟು ಬೂದಿಯಾದ. ಅದಕ್ಕೆ ಅವನಿಗೆ ಅನಂಗ ಅಂತ ಹೆಸರು. ಅಂಗವನ್ನು ಕಳ್ಕೊಂಡ, ದೇಹವನ್ನು ಕಳ್ಕೊಂಡ. ಅಂಗಂ ಪ್ರತೀಕೋ ವಯವೋ ಅಮರಕೋಶ. ಅಂಗ ಅಂದರೆ ದೇಹ ಅಂತ ಅರ್ಥ. ಮಹಾದೇವರ ಕಣ್ಣಿನಿಂದ ಜ್ವಾಲೆಯಿಂದ ಸುಟ್ಟು ಬೂದಿಯಾಗಿಬಿಟ್ಟಿದ್ದಾನೆ. ಹೀಗೆ ಮನ್ಮಥನನ್ನೇ ಸುಟ್ಟು ಹಾಕಿರತಕ್ಕಂಥವ್ರು ಮಹಾದೇವರು. ಸತ್ತು ಹೋಗಿದ್ದ ಮನ್ಮಥ, ಅವನನ್ನು ಭಗವಂತ ಈಗ ತನ್ನ ಮಗನನ್ನಾಗಿ ಪಡೆದುಕೊಂಡಿದ್ದಾನೆ. ಕೃಷ್ಣನು ಶಿವನಿಂದ ವರ ಪಡೆದನು ಅಂತ ಅನ್ನೋ ಮಾತು ಬಂತು. ಶುಕಾಚಾರ್ಯ ಹೇಳಿದ ಹಾಗೆ ಏನು ಈ ಮಾತಿನ ಅಭಿಪ್ರಾಯ? ಶಿವಾದಿಗಳಿಗೂ ಮಹತ್ವ ನೀಡುವುದಕ್ಕಾಗಿ ಭಗವಂತ ಆ ರೀತಿ ತೋರಿಕೊಳ್ತಾ ಇದ್ದಾನೆ. ಆ ರೀತಿ ತೋರಿಕೊಳ್ತಕ್ಕಂಥದ್ದು ಅಸುರಜನ ಮೋಹನಕ್ಕಾಗಿ. ಅವನಿಗೆ ಯಾರಿಂದ ಏನು ಆಗಬೇಕಾದ್ದಿಲ್ಲ, ಅವನಿಗೊಂದು ಮಹತ್ವ ಕೊಡೋಣ ಅಂತ. ಅಸುರರು ಹಂಗೆ ತಿಳ್ಕೊಳ್ಳಿ, ಶಿವನ ಸಾಮರ್ಥ್ಯ ಹರಿಗಿಂತ ಹೆಚ್ಚಾಗಿದೆ ಅಂತನೋ ಏನು ತಿಳ್ಕೊಳ್ಳಿ ಅನ್ನು. ಶಿವನಿಂದ ಮೃತನಾದವನಿಗೆ ಕೃಷ್ಣನು ಜನ್ಮ ನೀಡಿದ ಮಾತಿನ ಅಭಿಪ್ರಾಯ ಏನು ನೋಡ್ರಿ. ಸೃಷ್ಟಿ ಕಷ್ಟ, ನಾಶ ಸುಲಭ. ಅದಕ್ಕಾಗಿ ಒಂದು ಗಾದೆ ಮಾತು ಬಂದದ, ಕಟ್ಟುವುದು ಕಠಿಣ, ಕೆಡಿಸುವುದು ಸುಲಭ. ಗಾದೆ ಮಾತು ಬಂದ ಉದ್ದೇಶ ಅದು. ಹಾಗೆ ಕೆಡಿಸುವುದು ಸುಲಭ. ಅಸಾಧ್ಯವಾದನ್ನು ಸಾಧಿಸಿದ ಕೃಷ್ಣನು ಸರ್ವಸಮರ್ಥ. ಹಾಳು ಮಾಡೋದು ಕೆಡಿಸೋದು ಯಾರು ಮಾಡ್ಬೋದು? ಸೃಷ್ಟಿ ಮಾಡೋದು ಕಷ್ಟ, ಸುಲಭ ಅಲ್ಲ ಅದು. ಕಾಮನ ಗೆದ್ದ ಮನೋಹರ ಮೂರ್ತಿ ವಾದರಾಜ ಹೇಳ್ತಾರೆ ಧವಳಗಂಗೆಯ ಗಂಗಾಧರ ಮಹಾಲಿಂಗ ಅನ್ನುವ ಪದ್ಯದಲ್ಲಿ. ಕಾಮನ ಗೆದ್ದಿರ್ಬೋದು ಯಾರು? ಮಹಾದೇವರು. ಅಂಥ ಮನ್ಮಥನನ್ನು ಮಹಾದೇವರು ಗೆದ್ದದ್ದು ಸಿಟ್ಟಿನಿಂದ ಸುಟ್ಟು. ಆದರೆ ಏನಾಯಿತು? ಕಾಮವೇನೋ ಸುಟ್ಟಿತು, ಕ್ರೋಧ ಹುಟ್ಟಿತು. ಇದು ದೋಷ ತಾನೇ. ಕಾಮದೋಷ ಅಳಿದರೂ ಕ್ರೋಧ ದೋಷ ಹುಟ್ಟಿಕೊಂಡಿರುವುದು ಇದೊಂದು ದೋಷನೇ ಆಯಿತು. ಆದರೆ ಭಗವಂತ ಇಂಥ ದೋಷ ದೂರ ಆಗಿರ್ತಕ್ಕಂಥ ಭಗವಂತ. ಆಮೇಲೆ ಕಾಮದೋಷವೂ ಇಲ್ಲ, ಕ್ರೋಧ ದೋಷವೂ ಇಲ್ಲ, ಯಾವ ದೋಷವೂ ಇಲ್ಲ. ಹಿಂದೆ ಒಂದು ಸಲ ಬಂದಿದೆ ವಿಷಯ. ನರನಾರಾಯಣ ತಪಸ್ಸನ್ನು ಭಗವಂತ ಮಾಡ್ತಾ ಇರುವಾಗ ಯಾರೋ ಆಗಿನ ಕಾಲದಲ್ಲಿ ದೇವತೆ ಸ್ವರ್ಗಲೋಕದಲ್ಲಿ ಅಷ್ಟೊಂದು ಸೋಕಾಲ್ಡ್ ಫೇಮಸ್ ಸುಂದರಿ ಇರಲಿಲ್ಲ. ಇದ್ರಾಗನೇ ಕುರುಡರಲ್ಲಿ ಮೆಳಗಣ್ಣು ಶ್ರೇಷ್ಠ ಅನ್ನೋ ಲೆಕ್ಕದಲ್ಲಿ ಇದ್ದ ಒಬ್ಬ ಅಪ್ಸರೆಯನ್ನೇ ಕಳಿಸಿಕೊಟ್ಟ ಇಂದ್ರ ಆ ತಪೋಭಂಗ ಮಾಡಲಿಕ್ಕೆ ಅಂತಿಕೊಂಡು ಅಂತ. ಆ ದೇವಸುಂದರಿಗೆ ನಾರಾಯಣ ಏನು ಮಾಡಿದ? ತಪಸ್ಸು ಮಾಡತಕ್ಕಂಥವನು ಅವರಿಗಿಂತ ಸುಂದರಿಯಾದ ಊರ್ವಶಿಯನ್ನು ನಿರ್ಮಾಣ ಮಾಡಿ ತೊಗೊಂಡು ಹೋಗ್ರಿ. ಸೌಂದರ್ಯ ಅಂದ್ರೇನು ಒಂದು ಸ್ಯಾಂಪಲ್ ಕರ್ಕೊಂಡು ಹೋಗ್ರಿ ಊರ್ವಶಿಯನ್ನು ಸ್ವರ್ಗಲೋಕಕ್ಕೆ ಅಂತ ತಿಳಿಸಿಕೊಟ್ಟ. ಭಗವಂತ ಆ ಸಾದಾ ಮಟ್ಟದ ದೇವಸುಂದರಿಯರ ಸೌಂದರ್ಯಕ್ಕೆ ಮರಳಾಗಿ ತಪಸ್ಸನ್ನು ಕಳ್ಕೊಳ್ಳಿಲ್ಲ, ತಪೋಭಂಗ ಆಗಲಿಲ್ಲ. ಕಾಮನ ಗೆದ್ದಿರತಕ್ಕಂಥವನು ಭಗವಂತ. ಅವನು ಯಾವ ದೋಷವೂ ಭಗವಂತನಲ್ಲಿ ಇಲ್ಲ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಹಾಗಾಗಿ ತಾನು ಕಾಮಾದಿ ದೋಷಾತೀತ ಅನ್ನೋದನ್ನು ಸಮರ್ಥನೆ ಸಾಧನೆ ಸಾಬೀತು ಮಾಡಿದ್ದಾನೆ ಭಗವಂತ. ಹಾಗಾಗಿ ಭಗವಂತ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅನ್ನೋ ಮಾತನ್ನು ತಿಳ್ತಕ್ಕಂಥದ್ದು. ಮತ್ತೊಮ್ಮೆ ದೃಢ ಇದು. ಸುಟ್ಟು ಹಾಕಿಬಿಟ್ಟ ಶಿವ ಮನ್ಮಥನನ್ನು ಭಗವಂತ ಅವನಿಗೆ ಜನ್ಮ ನೀಡಿದ್ದಾನೆ. ಹಾಗಾಗಿ ಭಗವಂತನ ಸಾಮರ್ಥ್ಯ ಆಗಲೇ ಹೇಳಿದಂಗೆ ಕೆಡಿಸೋದು ಸುಲಭ, ನಾಶ ಮಾಡೋದು ಸುಲಭ, ಸೃಷ್ಟಿ ಮಾಡೋದು ಕಷ್ಟ. ಅದನ್ನು ಭಗವಂತ ಮಾಡಿ ತೋರಿಸಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.